ಕುಟುಂಬಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಅಲ್ಲಿಂದ ನಮ್ಮ ಪತನ ಶುರುವಾಗಿದೆ. ಫ್ಯಾಮಿಲಿ ಅಂದರೆ ಕುಟುಂಬ ಅಲ್ಲ. ಬ್ಯಾಂಕಿನವರಿದ್ದರೆ ಗೊತ್ತಾದಿತ್ತು ಅವರಿಗೆ. ನನ್ನ ಮಗಳಿಗೆ ಒಂದು ಸಾಲ ಬೇಕಿತ್ತು. ಬ್ಯಾಂಕಿನ ಮ್ಯಾನೇಜರ್ ಹೇಳಿದರು, ಒಳ್ಳೆ ಸ್ಯಾಲರಿ ಸರ್ಟಿಫಿಕೇಟ್ ತಗೊಂಡು ಅಂತ. ನನ್ನ ಸ್ಯಾಲರಿ ಸರ್ಟಿಫಿಕೇಟ್ ಪ್ರಯೋಜನ ಇಲ್ಲ. ಹಾಗಾಗಿ ನನ್ನ ತಮ್ಮನ ಸ್ಯಾಲರಿ ಸರ್ಟಿಫಿಕೇಟ್ ತಗೊಂಡು ಹೋದ. ಕೊಂಡೋದ್ರೆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ, ಇವ್ರು ಯಾರು? ಇವರು ನನ್ನ ಚಿಕ್ಕಪ್ಪ. ನೋ ಹಿ ಈಸ್ ನಾಟ್ ಯುವರ್ ಫ್ಯಾಮಿಲಿ ಮೆಂಬರ್. ಮುಗೀತ. ಅವನ ಸ್ಯಾಲರಿ ಸರ್ಟಿಫಿಕೇಟ್ನಿಂದ ನನ್ನ ಮಗನಿಗೆ ಸಾಲ ಸಿಕ್ಕುವುದಿಲ್ಲ. ಯಾಕೆ? ಹಿ ಈಸ್ ನಾಟ್ ಯುವರ್ ಫ್ಯಾಮಿಲಿ ಮೆಂಬರ್. ಇಂಗ್ಲೀಷಿನ ಫ್ಯಾಮಿಲಿ ಅಷ್ಟೇ. ವಿನೋದಕ್ಕೊಂದು ಮಾತು ಹೇಳ್ತಾರೆ, ಫ್ಯಾಮಿಲಿ ಅಂದರೆ FAMILY. ಅದನ್ನು ವಿಸ್ತಾರ ಮಾಡಿದರೆ ಫಾದರ್ ಆ್ಯಂಡ್ ಮದರ್ ಐ ಲವ್ ಯು, 3 ಜನ ಸಾಕು. ನಮ್ಮ ಮನೆಗಳಿಗೆ ಹಾಗೆ ಆಗ್ತಾ ಉಂಟಾ? ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಎಲ್ಲಿವರೆಗೆ? ನನ್ನ ಕೈ ಹಿಡಿಲಿಕ್ಕೆ ಒಬ್ಳು ಬರುವಲ್ಲಿವರೆಗೆ. ಆಮೇಲೆ ನೀನು ಬೇಡ. ಇದು ಬದಲಾವಣೆ ಅಲ್ಲ, ಇದು ಪತನ. ಕುಟುಂಬ ಎಂಬ ಶಬ್ದದ ಅರ್ಥವೇ ಅದ್ಭುತವಾದ್ದು. ಒಂದು ಕುಟುಂಬ ಅಂತ ಆಗಬೇಕಾದರೆ ಕನಿಷ್ಠ ಎಷ್ಟು ಪೀಳಿಗೆ ಬೇಕು? ಎಷ್ಟು ಪೀಳಿಗೆ ಉಂಟು ಅಂತ ಕೇಳಿದ್ದಲ್ಲ ನಾನು. ಸೈದ್ಧಾಂತಿಕ ಉತ್ತರ ಕೊಟ್ಟರು ಸಾಕು. ಎಷ್ಟು ಪೀಳಿಗೆ ಬೇಕಾಗುತ್ತದೆ? 3 ಆದರೂ ಬೇಕು. ಆ 3ರಲ್ಲಿ ಎಷ್ಟು ಜನ ಇರಬೇಕು? ಸಂಖ್ಯೆ ಎಷ್ಟಿರಬೇಕು? ಆ 3 ಅಂದರೆ ಕನಿಷ್ಠ ಎಷ್ಟಿರಬೇಕು? ಈ ಕನಿಷ್ಠವೂ ಕಾಣೆಯಾಗಿದೆ. ಈಗ ನಾನು ಶಾಲೆಗೆ ಹೋಗುವಾಗ ಫ್ಯಾಮಿಲಿ ಪ್ಲ್ಯಾನಿಂಗ್ ಬೋರ್ಡ್ ಇತ್ತು, ನೀವು ನೋಡಿರ್ಬೋದು, ನನ್ನ ವಯಸ್ಸಿನವರಂತೂ ನೋಡಿರ್ಬೋದು. ಅಲ್ಲಿ ಬೋರ್ಡ್ನಲ್ಲಿ ಇತ್ತು 2 ಬೇಕು, 3 ಸಾಕು. ನನ್ನ ಮಗ ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದ, ಬೋರ್ಡ್ ಬದಲಾಯಿತು. ನಾವಿಬ್ಬರು, ನಮಗಿಬ್ಬರು. ಈಗ ಅವನ ಮಗು ಶಾಲೆಗೆ ಹೋಗ್ತಾ ಉಂಟು. ಈಗ ಬೋರ್ಡ್ ಮತ್ತೆ ಬದಲಾಗಿದೆ. ಏನಾಗಿದೆ? ಗಂಡಿರಲಿ ಹೆಣ್ಣಿರಲಿ ಮನೆಗೆ ಮಗು ಒಂದಿರಲಿ. ಅವನ ಮಗು ಶಾಲೆಗೆ ಹೋದಾಗ ಏನಾದೀತು? ನಾನೇ ನಿನ್ನ ಹಣೆ ಬರ ನಿನಗೆ ಅಂತ ಹೇಳೋ ಕಾಲ ಹೆಚ್ಚು ದೂರ ಇಲ್ಲ. ಯಾವುದು ಸರಿಯಾದ್ದು? ಇದನ್ನು ಆಯ್ಕೆ ಮಾಡಬೇಕಲ್ಲ. ಇಲ್ಲಿ ಮಂತ್ರ ಆಗಿ ಬೆಳಗ್ಗಿಂದ ಹೇಳ್ತಾ ಇದ್ರು. ಕೊನೆಗೆ ಒಂದು ಮಂತ್ರಾಕ್ಷತೆ ಕೊಡೋ ವಾಕ್ಯ ಬರ್ತದೆ. ಆ ಮಂತ್ರಾಕ್ಷತೆಯಲ್ಲಿ ಹೇಳುವಂಥ ಶಬ್ದ ಧಾನ್ಯಂ ಧನಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ಅಷ್ಟು ಹೇಳಿದ ನಂತರ ಪುರೋಹಿತರು ಹೇಳ್ತಾರೆ, ಸ್ವಸ್ತಿ ಮಂತ್ರಾರ್ಥ ಸತ್ಯ ಸಫಲ ಸಂತು. ನಾನು ಹೇಳಿದ ಈ ಮಂತ್ರಗಳ ಅರ್ಥ ಸತ್ಯವಾಗಲಿ ಸಫಲವಾಗಲಿ ಅಂತ. ಸಫಲ ಆಗಬೇಕಾದ್ರೆ ಧಾನ್ಯಂ ಧನಂ ಪಶುಂ ಅದನ್ನೆಲ್ಲರೂ ಒಪ್ಪಿಯಾರು. ಬಹುಪುತ್ರ ಎಂಬುದನ್ನು ಒಪ್ಪಲಿಕ್ಕಿಲ್ಲ. ಯಾಕಂದರೆ ಬಹುಪುತ್ರ ಎಂಬ ಶಬ್ದದ ಅರ್ಥ ಜಗತ್ತಿನ ಎಲ್ಲ ಭಾಷೆಯಲ್ಲಿ ಒಂದಿದ್ರೆ ಏಕವಚನ, ಎರಡಿದ್ರೆ ಬಹುವಚನ. ಅಪವಾದ ಸಂಸ್ಕೃತ. ಸಂಸ್ಕೃತದಲ್ಲಿ ಒಂದಿದ್ರೆ ಏಕವಚನ, ಎರಡಿದ್ರೆ ದ್ವಿವಚನ. ಬಹು ಆಗಬೇಕಾದ್ರೆ ಕನಿಷ್ಠ 3 ಇರತಕ್ಕದ್ದು. ಹಾಗಾಗಿ 3ಕ್ಕಿಂತ ಮಕ್ಕಳು ಕಡಿಮೆ ಇದ್ದರೆ ಆ ಮಂತ್ರದ ಮಟ್ಟಿಗೆ ಅವರು ಫೇಲ್ ಅಷ್ಟೇ. ಬಾಕಿ ಫೇಲ್ ಅಂತ ಹೇಳುವುದಿಲ್ಲ. ಆ ಮಂತ್ರದ ಆಧಾರದಲ್ಲಿ ಫೇಲ್. ಹಾಗೆ ಹೇಳುವಾಗ ಒಬ್ಬರು ತಾಯಿ ಬಹಳ ನೋವಿಂದ ಬಂದು ಕೇಳಿದರು, ನೀವು ಹೇಳಿದ್ದು ಕೇಳುವಾಗ ಆನಂದ ಆಯಿತು, ಆದರೆ ಏನು ಮಾಡೋದು? ನಾವು ಆ ಸ್ಥಿತಿಯನ್ನು ದಾಟಿ ಬಿಟ್ಟಿದ್ದೇವೆ. ನಮಗಂತೂ ಇನ್ನು ಮಕ್ಕಳಾಗುವ ಸ್ಥಿತಿ ಇಲ್ಲ. ಹಾಗಾದ್ರೆ ನಾವೇನು ಮಾಡಬೇಕು? ಆಕೆ ಕೇಳುವಾಗ ಆಕೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅವರಿಗೊಂದು ಉತ್ತರ ಕೊಟ್ಟಿತ್ತು, ನೋಡಿಯಮ್ಮ, ನೀವಂತೂ ಆ ಸ್ಥಿತಿಯನ್ನು ದಾಟಿದ್ದೀರಿ. ಆದರೆ ನಿಮ್ಮ ಮಕ್ಕಳಿದ್ದಾರಲ್ಲ, 2 ಜನ ಮಕ್ಕಳು, ಆ ಮಕ್ಕಳನ್ನು ಕೂತ್ಕೊಳಿಸಿ ಅವರಿಗೆ ಭಾಷೆ ಅರ್ಥ ಆಗುವ ಸಮಯ ಬಂದಾಗ, ಅವರಿಗೊಂದು 16, 18, 20 ವರ್ಷ ವಯಸ್ಸಾಗುವಾಗ ಅವರ ಒತ್ತಿಗೆ ಕೂತ್ಕೊಂಡು ಹೇಳಿ, ನಾವು ನಮ್ಮ ಜೀವನದಲ್ಲಿ ತಪ್ಪು ಮಾಡಿದ್ದೇವೆ, ನೀವು ಆ ತಪ್ಪು ಮಾಡಬೇಡಿ, ಕನಿಷ್ಠ 3 ಮಕ್ಕಳನ್ನಾದರೂ ಪಡೀರಿ ಅಂತ ಹೃದಯದ ಭಾಷೆಯಲ್ಲಿ ಹೇಳಿ. ಅಷ್ಟು ಹೇಳಿದ ಅವರಿಗೆ ಆನಂದ ಆಯಿತು. ಆನಂದ ಆದ ಮಾತ್ರ ಅಲ್ಲ, ನೆನಪಿಟ್ಟುಕೊಂಡು 16 ವರ್ಷದ ನಂತರ ಅವರು ಫೋನ್ನ ಮೂಲಕ ತಿಳಿಸಿದರು, ನೀವು ಹೇಳಿದ ಹಾಗೆ ನನ್ನ ಮಕ್ಕಳಿಗಿಬ್ಬರಿಗೂ ಹೇಳಿದ್ದೇನೆ, ಅವರಿಗೆ ಒಪ್ಪಿಗೆ ಆಗಿದೆ ಅಂತ. ಹಾಗಾಗಿ ಇದನ್ನು ಹೇಳಬೇಕಾದ್ರೆ ಹೇಳುವ ಬೇಕು. ಒಂದು ಕುಟುಂಬ ಅಂತ ಆಗಬೇಕಾದ್ರೆ ಆ ಮನೆಯಲ್ಲಿ ಮನೆ ಮಂದಿ ಎಲ್ಲ ಬೇಕು. ವಾರದಲ್ಲಿ 1 ದಿವಸ ಆದರೂ ನಿತ್ಯ ಹೇಳೋ ಧೈರ್ಯ ನಮಗೆ ಹೊರಟೋಗಿದೆ. ಈಗ ವಾರದಲ್ಲಿ 1 ದಿವಸ ಆದರೂ ಒಟ್ಟಿಗೆ ಕೂತ್ಕೊಂಡು ಒಂದು 2 ಭಜನೆ ಮಾಡಬಹುದಾ? ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಅಂದರೆ ಮನೆಯಲ್ಲಿ ತೊಟ್ಟಿಲಿನ ಮಗು ಇದ್ದರೆ ಆ ಮಗುವನ್ನು ತೊಡೆಯಲ್ಲಿ ಕೂತ್ಕೊಳಿಸಬೇಕು. ನಿದ್ರೆ ಮಾಡಲಿ, ತೊಂದರೆ ಇಲ್ಲ. ಎಲ್ಲರನ್ನೂ ಕೂತ್ಕೊಳ್ಳಿಸಿ ಒಂದು 2 ಭಜನೆ ವಾರದಲ್ಲಿ 1 ದಿವಸ ಮಾಡಬಹುದಾ? ಒಂದು 10 ನಿಮಿಷ ಹಾಗೆ ಮಾಡಬಹುದು ಅಂತ ಕಂಡ್ರೆ ಇವತ್ತಿನ ಭಾಷಣ ಕೇಳಿದ್ದಕ್ಕೆ ಸಾರ್ಥಕ ಆಯಿತು.
ಇಲ್ಲದೇ ಇದ್ದರೆ ಒಂದೇನೋ ಹೇಳಿದರು ಕೇಳಿದ್ದೇವೆ, ಅದು ಅವರಿಗಾದೀತು ನಮಗಲ್ಲ ಅಂತ ನಿರ್ಣಯಕ್ಕೂ ಬರ್ಬೋದು, ತಪ್ಪೇನಿಲ್ಲ. ಹಾಗೆ ಎರಡನೇದು, ಭಜನೆಯ ತಕ್ಷಣ ಒಂದು ಭೋಜನ್, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ಬೋದಾ? ಇವತ್ತು ಒಟ್ಟಿಗೆ ಕೂತು ಊಟ ಮಾಡೋ ಸ್ವಭಾವ ಉಂಟ? ಭಜನೆಗೆ ಕೂತುಕೊಳ್ಳುವಾಗ, ಊಟಕ್ಕೆ ಕೂತುಕೊಳ್ಳುವಾಗ ಎಲ್ಲರ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗೆ ಬರಬಹುದಾ? ನಗಾಡುವುದು ಮರ್ಸೋಗಿದೆ. ಇವತ್ತು ನಗಾಡಬೇಕಾದ್ರೆ ಮೊಬೈಲ್ನಲ್ಲಿ ಏನಾದರೂ ಕಾಮಿಡಿ ಬಂದರೆ ನಗಾಡ್ತೇವೆ, ಇಲ್ಲಾಂದ್ರೆ ನಗು ಮರ್ಸೋಗಿದೆ. ವೈದ್ಯರ ಹತ್ರ ಕೇಳಿದ್ರೆ ಹೇಳ್ತಾರೆ, ಒಂದು ಸಣ್ಣ ಮುಗುಳ್ನಗೆಗೆ 4 ಮಸಲ್ಸ್ ಸಾಕು. ಸಣ್ಣ ಮುಗುಳ್ನಗೆಗೆ 4 ಮಸಲ್ಸ್ ಸಾಕು. ಮುಖವನ್ನು ಗಂಭೀರವಾಗಿಟ್ಟುಕೊಳ್ಳಿಕ್ಕೆ ಕನಿಷ್ಠ 15 ಮಸಲ್ಸ್ ಬೇಕು. ಆದರೂ 15 ಮಸಲ್ ಬಯಸಿ ಗಂಭೀರವಾಗಿರುತ್ತೆ. ಯಾಕೆ? ಸಹಜವಾಗಿರಲಿಕ್ಕೆ ಬರುವುದಿಲ್ಲ. ಭಜನ್ ಭೋಜನ್. ಆಮೇಲಿನದ್ದು ಭಾಷಾ. ಈಗ ತಾನೇ ಭಾಷೆ ಬಗ್ಗೆ ತುಂಬ ಹೇಳಿದೆ. ನಮ್ಮ ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತೇವೆ? ಪ್ರಶ್ನೆ ಕೇಳಿದರೆ ಎಲ್ಲರೂ ಹೇಳ್ತಾರೆ ನಮ್ಮ ಭಾಷೆ, ತುಳು, ಕನ್ನಡ, ಮರಾಠಿ ಎಲ್ಲ. ಆದರೆ ಅದು ಸತ್ಯ ಅಲ್ಲ. ನಮ್ಮ ಮನೆಗೆ ಯಾರಾದರೂ ಹೆಣ್ಣು ಮಕ್ಕಳು ಬಂದರೆ ನಮ್ಮ ಮಕ್ಕಳು ಅವರನ್ನೇನು ಅಂತ ಕರೀತಾರೆ? ನಮ್ಮ ಮನೆಗೆ ಯಾರಾದರೂ ಅತಿಥಿಗಳಾಗಿ ಹೆಣ್ಣು ಮಕ್ಕಳು ಬಂದರೆ ನಮ್ಮ ಮಕ್ಕಳು ಅವರನ್ನೇನು ಅಂತ ಕರೀತಾರೆ? ಆಂಟಿ ಅಂತ ಕರೀತಾರೆ. ಇದು ಯಾವ ಕನ್ನಡ? ಆಂಟಿ ಹೋಯಿತು. ಸಂಬಂಧವಾಚಕ ಶಬ್ದಗಳು ಇಲ್ಲಿದ್ದವ್ರ ಹತ್ರ ಕೇಳಿದರೆ ಒಂದು 50 ಶಬ್ದಗಳು ಗೊತ್ತಿರೋರು ಇರ್ಬೋದು ಇಲ್ಲಿ. ಆದರೆ ನಮ್ಮ ಮಕ್ಕಳಿಗೆ ಶಬ್ದ ಗೊತ್ತುಂಟು? ಮಮ್ಮಿ, ಡ್ಯಾಡಿ ಅದು ನಮ್ಮದಲ್ಲ, ಅಂಕಲ್, ಆಂಟಿ ಮುಗೀತು. ಹಾಗಾಗಿ ಮನೆಯಲ್ಲಿ ನಮ್ಮ ಭಾಷೆ, ಸಂಬಂಧವಾಚಕ ಶಬ್ದಗಳು ನಮ್ಮದು ಆಗಬೇಕು. ಎರಡನೇದು ನಮ್ಮ ಭೂಷಾ, ನಮ್ಮ ಡ್ರೆಸ್, ನಮ್ಮ ಮಾತು, ನಮ್ಮ ಜೀವನ ಶೈಲಿ. ನಮ್ಮ ಮನೆಯಲ್ಲಿ ಎಲ್ಲ ಮನೆಗಳಲ್ಲಿಯೂ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸುವುದು ಒಂದು ಫ್ಯಾಷನ್ ಆಗಿದೆ. ಹುಟ್ಟುಹಬ್ಬ ನಮ್ಮ ಮನೆಯಲ್ಲಿ ಹೇಗೆ ಆಚರಿಸ್ತೇವೆ ನಾವು? ಮನೆಗೆ ಏನು ಬರ್ತದೆ? ಯಾವುದು ಬರಬಾರ್ದು ಅದೇ ಬರ್ತದೆ. ಆ ಕೇಕ್ ಮಾಡಿದ್ದು ಯಾವುದು ಅಂತ ಮಾಡಿದವನಿಗೂ ಮರೆತು ಹೋಗಿರ್ತದೆ. ಅಂಥ ಕೇಕನ್ನು ತಂದು ದೀಪ ಉರಿಸಿ ಅದನ್ನು ನಂದಿಸಿ ಕೇಕ್ ಕತ್ತರಿಸಿ ಆಮೇಲೆ ಈಗ ಶುರುವಾಗಿದೆ ಮುಖಕ್ಕೆ ಅದನ್ನು ಮೆತ್ತಿ ಯಾವ್ಯಾವುದನ್ನು ಮಾಡಬಾರ್ದು ಅದೆಲ್ಲವನ್ನು ಮಾಡ್ತಾ ಇದ್ದೀವಿ. ಸ್ವಲ್ಪ ಪರಿವರ್ತನೆ ತರಬಹುದಾ? ಆಲೋಚನೆ ಮಾಡಬೇಕಾದ ವಿಷಯ. ನನ್ನ ಮನೆಯ ಮಗುವಿನ ಹುಟ್ಟುಹಬ್ಬ ಹೇಗಿರಬೇಕು? ಬೆಳಗ್ಗೆ ಮಗುವನ್ನು ಸ್ನಾನ ಮಾಡಿಸಬೇಕು, ಹೊಸ ಬಟ್ಟೆ ಹಾಕಿಸಬೇಕು, ದೇವರ ಮುಂದೆ ದೇವರಿಗೊಂದು ಮಂಗಳಾರತಿ, ಆ ಆರತಿಯನ್ನು ಮಗುವಿಗೂ ತೋರಿಸಿ ಮಗುವನ್ನು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ತೀರ್ಥ ಪ್ರಸಾದ ತಗೊಂಡು ಮನೆಗೆ ಬಂದು ಮಧ್ಯಾಹ್ನ ಅಮ್ಮ ಅಥವಾ ಅಜ್ಜಿ ಮಾಡಿದ ಪಾಯಸದ ಅಡಿಗೆ ಎಷ್ಟು ರುಚಿ ಕೇಕಿಗೆ ಬರಲಿಕ್ಕಿಲ್ಲ. ಹಾಗೆ ನಮ್ಮ ಮನೆಯಲ್ಲಿ ಈ ರೀತಿಯ ಪರಿವರ್ತನೆ ತರಬಹುದೇ? ಅದು ಎರಡನೇದು. ಕೊನೆಯದ್ದು, ನನ್ನ ಮನೆ ಒಂದು ದೇವಾಲಯ, ಒಂದು ವಿದ್ಯಾಲಯ, ಒಂದು ಆಧಾರಾಲಯ ಆಗಬೇಕು ಅಂತಿದ್ರೆ ಆ ಎತ್ತರಕ್ಕೆ ಹೋಗಬೇಕು. ನಮ್ಮ ಮನೆಯನ್ನು ದೇವಾಲಯ, ವಿದ್ಯಾಲಯ, ಆಧಾರಾಲಯ ಮಾಡುವ ಜವಾಬ್ದಾರಿ ನಮ್ಮ ಮಕ್ಕಳ ಅಪ್ಪ ಅಮ್ಮನಿಗಿದೆ. ಏನು ಮಾಡಬೇಕು ಅಂತ ಮನೆ ಮಂದಿಯೆಲ್ಲ ಕೂತ್ಕೊಂಡು ನನ್ನ ಮನೆ ದೇವಾಲಯ ಆಗಬೇಕು, ನನ್ನ ಮನೆ ವಿದ್ಯಾಲಯ ಆಗಬೇಕು, ನನ್ನ ಮನೆ ಆಧಾರಾಲಯ ಆಗಬೇಕು. ಮುಂದಿನ 1 ವರ್ಷದಲ್ಲಿ 2 ವರ್ಷದಲ್ಲಿ ಆದರೆ ಸಾಕು. ಏನೇನು ಪರಿವರ್ತನೆ ತರಬಹುದು ಚಿಂತನೆ ಮಾಡಿ ನಾವು ಆ ಎತ್ತರಕ್ಕೆ ಹೋಗ್ಬೋದಾ, ಹೋಗಬೇಕಾ, ಇದನ್ನೆಲ್ಲ ಮನೆ ಮಂದಿ ಕೂತುಕೊಂಡು ಒಟ್ಟಿಗೆ ಚರ್ಚೆ ಮಾಡುವ ಸ್ಥಿತಿ ಬಂದರೆ ಆಗ ಕುಟುಂಬ ಪ್ರಬೋಧನದ ಕೆಲಸ ತನ್ನಷ್ಟಕ್ಕೆ ಸರಿಯಾಗುತ್ತದೆ. ಆ ದಿಕ್ಕಿನಲ್ಲಿ ಹೋಗಲಿಕ್ಕೆ ಭಗವಂತ ನಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನು, ಆಯುರಾರೋಗ್ಯಾದಿ ಸನ್ಮಂಗಲವನ್ನು, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸನ್ನು ಸ್ವಲ್ಪ ತೆರೆದಿಟ್ಟು ಭಾರತೀಯ ಸಂಸ್ಕೃತಿಯ ದಿಕ್ಕಿನಲ್ಲಿ ಹೋಗುವಂತೆ ನಮ್ಮನ್ನು ಅನುಗ್ರಹಿಸಲಿ. ನಾವು ಯಾವ ಭಾಷೆ ಕಲಿತರೂ ಸಂಸ್ಕೃತವನ್ನು ಕಲಿಲಿಕ್ಕೆ ಒಂದು ಸ್ವಲ್ಪ ಜಾಗ ಬಿಟ್ಟು ಆ ಸಂಸ್ಕೃತವನ್ನು ಅಧ್ಯಯನ ಮಾಡುವಂಥ ಒಂದು ಶಕ್ತಿಯನ್ನು ಆ ಭಗವಂತ ನಮಗೆ ಕೊಡಲಿ. ಇವತ್ತು ಯಾರು ಉಪನೀತನಾದಂಥ ಒಟ್ಟು ಮುಂದೆ ಅವನ ಜೀವನದಲ್ಲಿ ನಾವು ಕಲಿತ ಇಂಗ್ಲೀಷನ್ನು ಮಾತ್ರ ಒಪ್ಪದೆ ಸಂಸ್ಕೃತದ ಕಡೆಗೂ ಹೋಗಲಿಕ್ಕೆ ಒಂದು ಮನಸ್ಸು ಮಾಡಿ ಆ ದಿಕ್ಕಿನಲ್ಲಿ ಎತ್ತರಕ್ಕೆ ಹೋಗುವಂತೆ ಆಗಲಿ ಅಂತ ನಿಮ್ಮೆಲ್ಲರ ಭಾವನೆಗಳಿಗೆ 2 ಶಬ್ದರೂಪ ಕೊಟ್ಟಿದ್ದೇನೆ. ಇಷ್ಟು ಹೊತ್ತು ಸಹಿಸಿದ್ದಕ್ಕೆ ನಮಗೆ